ತುಳುನಾಡ ಕುವರಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಇತ್ತೀಚೆಗೆ ಹುಟ್ಟೂರಿಗೆ ಆಗಮಿಸಿ ದೈವಗಳ ನಾಗಸ್ಥಾನದ ದರ್ಶನ ಪಡೆದರು. ಹಿಂದಿ ಚಲನಚಿತ್ರ ನಟಿ ಶಿಲ್ಪಾ ಶೆಟ್ಟಿ ಮದುವೆಯಾದ ಬಳಿಕ ಮೊದಲ ಬಾರಿ ಹುಟ್ಟೂರಿಗೆ ಭೇಟಿ ನೀಡಿದ್ರು. ಪತಿಯ ತೋಳನ್ನು ಆಸರೆಯಾಗಿ ಬಳಸಿ ಬರಿಕಾಲಲ್ಲೇ ನಾಗಬನಸುತ್ತಿದ್ರು. ದೇವರಿಗೆ ನಮಸ್ಕರಿಸಿದ್ರು. ಅಜ್ಜಿಯ ಕೈಯೊಡಿಗೆ ಸವಿದ್ರು. ನೆಚ್ಚಿನ ತಿನಿಸು ಅಂಜಲ್ ಫ್ರೈ ಸ್ವಾದಕ್ಕೆ ಮಾರು ಹೋದರು. ಕೆಂಜಾರು ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಬೆಳಿಗ್ಗೆ ಪತಿ ರಾಜ್ ಕುಂದ್ರ ಹಾಗೂ ತಾಯಿ ಸುನಂದ ಶೆಟ್ಟಿ ಜೊತೆ ಬಂದಿಳಿದ ಶಿಲ್ಪಾ ಶೆಟ್ಟಿ ಮನೆ ದಾರಿ ಮಧ್ಯೆ ಸಿಗುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಬಳಿಕ ಕಾರಿನಲ್ಲಿ ಹುಟ್ಟೂರು ನಿಡ್ಡೋಡಿ ಗ್ರಾಮದ ಮೊದಲಾಯಿಗುತ್ತು ಮನೆಗೆ ಭೇಟಿ ನೀಡಿದರು. ಮನೆ ಪ್ರವೇಶಿಸುತ್ತಿದ್ದಂತೆ ಶಿಲ್ಪಾ ಅಜ್ಜಿ ಕಮಲಾ ಶೆಟ್ಟಿ ಅವರ ಕಾಲಿಗೆ ಅಡ್ಡಬಿದ್ರು. ಎದುರುಗೊಂಡ ಸೋದರತಿಯನ್ನು ಅಪ್ಪಿ ಮುದ್ದಾಡಿದ್ರು. ಮನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ಬಳಿಕ ಜಾರಂದಾಯ ದೈವದ ಗುಡಿಗೆ ಭೇಟಿ ನೀಡಿದ್ರು. ಬರುವಾಗಲೇ ತಂದಿದ್ದ ಮಲ್ಲಿಗೆ ಹೂವನ್ನು ದೈವಗಳಿಗೆ ಸಮರ್ಪಿಸಿದ ದಂಪತಿ ಕೈ ಮುಗಿದ್ರು. ಬಳಿಕ ವರ್ತೆ ಪಂಜುರ್ಲಿ ಮತ್ತು ಜೈನ ದೇವತೆ ಗುಡಿಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಗದ್ದೆ ಹುಣಿಯಲ್ಲಿ ಅಳುಕುತ್ತಾ ಬಳುಕುತ್ತಾ ನಾಗನ ಮೂಲಸ್ಥಾನಕ್ಕೆ ಸಾಗುವಾಗ ಶಿಲ್ಪಾ ದಾರಿ ತಪ್ಪಿದ್ರು. ದಾನೆ ಪೋಯ್ ಸರ್ತಿ ಬತ್ತಿನದಾಗ ಪೋಯ್ನ ತಾದಿ ಗೊತ್ತಿಜ್ಜ ಎಂದು ಅಕ್ಕರೆಯಿಂದ ಗದರಿದ ಅಜ್ಜಿ ಕಮಲ ಶಿಲ್ಪಾ ಬೆನ್ನಿಗೆ ಒಂದು ಬಾರಿಸಿದ್ರು. ಚೆಲುವೆ ಮೊಗ ಮುಗುಳು ನಗು ಸೂಸಿತು. ಊರಿನ ಬಗ್ಗೆ ಹರಟುತ್ತಾ ಅಜ್ಜಿ ಜೊತೆ ಶಿಲ್ಪಾ ಹೆಜ್ಜೆ ಹಾಕಿದ್ರು. ಗುಲಾಬಿ ಬಣ್ಣದ ಹೂಗಳ ಚಿತ್ತಾರವಿದ್ದ ಹಳದಿ ಬಣ್ಣದ ಚೂಡಿದಾರ್ ಮತ್ತು ಗುಲಾಬಿ ಬಣ್ಣದ ಶಾಲು ಧರಿಸಿದ್ದ ನೀಲಕಾಯದ ಚೆಲುವೆ ಶಿಲ್ಪಾ ಕುಟುಂಬಸ್ಥರ ಜೊತೆ ಹರಡುತ್ತಾ ಬಿಂಕದಿಂದ ಹೆಜ್ಜೆ ಹಾಕುವಾಗ ಆಕೆಯಲ್ಲಿ ವಿಶ್ವವಿಖ್ಯಾತಿಯ ನಾಯಕಿ ನಟಿ ಎಂಬ ಹಮ್ಮು ಎಳ್ಳಿನಿತು ಕಂಡುಬರಲಿಲ್ಲ. ದೈವಕ್ಕೆ ಕೈಮುಗಿದು ನಾಗಬನ ಸುತ್ತಿ ಮನೆಗೆ ಮರಳುವಾಗ ಮಧ್ಯಾಹ್ನ ಕಳೆದಿತ್ತು. ಅಜ್ಜಿ ಹಾಗೂ ಕುಟುಂಬಸ್ಥರು ಸೇರಿ ಸಿದ್ಧಪಡಿಸಿದ್ದ ಅಂಜಲ್ ಫ್ರೈ, ಕೋಳಿ ರೊಟ್ಟಿ, ಇಡ್ಲಿ, ಕೋಳಿ ಸಾರು ಹಾಗೂ ಪಾಯಸ ಅಡುಗೆ ಅವರಿಗಾಗಿ ಕಾದಿತ್ತು. ಮಾಧ್ಯಮ ಮಂದಿಯ ಜೊತೆ ಮೊದಲು ಮಾತನಾಡಲು ಒಪ್ಪದ ಶಿಲ್ಪಾ ಕೊನೆಗೂ ಒತ್ತಾಯಕ್ಕೆ ಮಣಿದು ತುಟಿ ಬಿಚ್ಚಿದ್ರು. ನಾಗಬನದಿಂದ ಮನೆಗೆ ಮರಳುವ ಹಾದಿಯಲ್ಲೇ ತುಳುವಿನಲ್ಲೇ ಶಿಲ್ಪಾ ಅಣಿಮುತ್ತುಗಳನ್ನು ಉದುರಿಸಿದ್ರು. ನನಗೆ ತುಳು ಸಂಸ್ಕೃತಿ ಆಚಾರ ವಿಚಾರ ಬಲು ಇಷ್ಟ. ಇಲ್ಲಿನ ದೈವ ದೇವರು ನಾಗದೇವತೆ ಮೇಲೆ ತುಂಬಾ ನಂಬಿಕೆ ಹೊಂದಿದ್ದೇನೆ. ಅವುಗಳನ್ನು ಸದಾ ಸ್ಮರಿಸುತ್ತಿದ್ದೇನೆ ಎಂದು ಶಿಲ್ಪಾ ತಿಳಿಸಿದರು. ಊರಿಗೆ ಭೇಟಿ ನೀಡಬೇಕು ಎಂದು ಸದಾ ಹಂಬಲಿಸುತ್ತಿರುತ್ತೇನೆ, ಆದರೆ ಸಮಯವೇ ಸಿಗೋದಿಲ್ಲ. ಆದರೆ ಈ ಬಾರಿ ಬಿಡುವು ಮಾಡಿಕೊಂಡು ಬಂದಿದ್ದೇನೆ. ಮದುವೆ ಆದ ಬಳಿಕ ಮೊದಲ ಬಾರಿ ಪತಿಯ ಜೊತೆ ಹುಟ್ಟೂರಿಗೆ ಬಂದಿದ್ದೇನೆ ಎಂದರು. ಕುಲದೇವತಾನ ಆಶೀರ್ವಾದಗೆ ತೊಗೊಂಡಿರ್ತೀನಿ ಮದ್ಮೇಲೆ ಬೊಕ್ಕ ಆಯ್ಜಿ ಇತ್ತೆ ಒಂಚೂರು ಟೈಮ್ ತಿಕ್ಕಿನಾಗ ಒಂಚೂರು ಶೆಡ್ಯೂಲ್ ಒಂಚೂರು ಮಲ್ತು ಮುಖ ಮಮ್ಮಿ ಪಣೊಂದಿತ್ತೀರಿ ಕಾಫಿ ಸಮಯ ಹಿಡಿದು ಬರೋಡು ಅಂದು ಐಕ್ ಬತ್ತ ಮಾತಲ್ಲ ಎಂಕುಲ್ನ ನಾಗಸ್ಥಳ ಎಂಕುಲ್ನ ಬೂತೋಲ್ನ ಜಾಗ ಜಾರಂದಯ ಮೇಸಂದಯ ಸತ್ಯವತಿ ಅನ್ನ ಪಂಜುರ್ಲಿ ಅಂದ್ ಕಟೀಲು ದುಂಬು ಪೋದು ಬೊಕ್ಕ ಮೂಲ್ ಬತ್ತೀನಿ ಅವನು ಇಜ್ಜಿ ಎನ್ನ ಬಾರಿ ಬಿಲೀಫ್ ಉಂಡು ಕಟೀಲ್ಡ್ ಎನ್ನ ದೊಡ್ಡ ಬಾರಿ ಬಿಲೀಫ್ ಮಲ್ತೊಂದಿತ್ತೇರು ಐಕ್ ನಾವು ಕಂಟಿನ್ಯೂ ಮಲ್ಪ ಎನ್ನ ಮಂದಿರ್ಲ ಕಟೀಲ್ದ ಫೋಟೋ ಉಂಡು ಮುಲ್ತ ಮಾತ ಕಲ್ಚರ್ ಎಂಕುಲ ಮ್ಯಾಂಗ್ಳೂರ್ದ ಕಲ್ಚರ್ ಬಾರಿ ಡೀಪ್ ಉಂಡು, ಬಾರಿ ಡೀಪ್ ರೂಟೆಡ್ ಉಂಡು. ಅವು ಟ್ರೆಡಿಷನ್ ಎಂಕ್ ಕಂಟಿನ್ಯೂ ಮಲ್ಪೊಡು. ಆರ್ಯಾನ್ ಓಲೆಲ್ಲ ಸೊನ್ಪೋನ ಆರ್ ಬರ್ಪೇರು ಪಾಪ ಅವರಿಗೆ ಚಾಯ್ಸ್ ಇಜ್ಜಿ ಬಟ್ ಆರ್ಲ ಬಾರಿ ರಿಲಿಜಿಯಸ್. ಪ್ರಿಡಿಕ್ಷನ್ ಇಂಡಿಯಾ ಪಾಕಿಸ್ತಾನದ ಸೆಮಿಫೈನಲ್ ಇಂಡಿಯಾ ವಿನ್ ಆವಡು ಫಸ್ಟ್ ಪ್ರಿಡಿಕ್ಷನ್ ಅತ್ತೆ ಅವು ಎನ್ನ ಒಂಜಿ ಆಸೆ ಬೊಕ್ಕದಾದೆ ಇಂಡಿಯಾ ವರ್ಲ್ಡ್ ಕಪ್ ಮಿನಿ ವಿನ್ ಮಲ್ತಾಡ ಬೊಕ್ಕ ಮಾತ್ರಿಗ್ಲ ಬಾರಿ ಖುಷಿ ಆಪು ಅವು ಯಾನ್ಲ ಅವೇ ಪ್ರೇಮ ಅಲ್ಪವೆ. ಇಲ್ಲಿಗೆ ಇಂದಿನ ಮರಾಠ ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಗಳನ್ನೇ ಮತ್ತೆ ಭೇಟಿಯಾಗೋಣ. ವಂದನೆಗಳು.